ಇವತ್ತು ನಾವು ಸುಬ್ರಹ್ಮಣ್ಯ ನಗರ ವಾರ್ಡಲ್ಲಿ ಇದ್ದೇವೆ. ಅಲ್ಲಲ್ಲಿ ಗುಂಡಿ ರೋಡ್ಗಳು ಅದೆಲ್ಲ ಸ್ವಲ್ಪ ಟ್ರಬಲ್. ಬಸ್ಗಳು ಓಡಾಡೋಕೆ ತುಂಬ ತೊಂದರೆ ಆಗುತ್ತೆ, ಗಾಡಿಗಳು ಓಡಾಡೋಕೆ ತೊಂದರೆ ಆಗುತ್ತೆ. ನಮಗೆ ಇಲ್ಲಿ ಗ್ಯಾಸ್ಗೆ ತುಂಬ ಸಮಸ್ಯೆ ಇದೆ ಅಮ್ಮ, ಗ್ಯಾಸ್ ಸಿಗ್ತಾ ಇಲ್ಲ. ಏನೂ ಇಲ್ಲ, ಎಲ್ಲ ಚೆನ್ನಾಗೈತೆ, ಆರೋಗ್ಯವಾಗೈತೆ. ಈ ನಗರದ ಜನರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಕಾರ್ಪೊರೇಟರ್ ಇಲ್ಲದ ರೀತಿಯಲ್ಲಿ, ಜೊತೆಗೆ ಈ ವಾರ್ಡ್ಗಳಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಬನ್ನಿ ಜನರ ಹತ್ರನೇ ಕೇಳ್ಕೊಂಡು ಬರೋಣ. ಪ್ರತಿ ವಾರ್ಡ್ಗಳಲ್ಲಿ ಒಂದೊಂದು ಸಮಸ್ಯೆ ಇದೆ. ಈ ವಾರ್ಡ್ಗಳಲ್ಲಿ ನೀವು ನೋಡಿರುವಾಗ ಏನು ಸಮಸ್ಯೆ ಇದೆ? ಯಾವ್ದಿಲ್ಲ ತಾಯಿ, ಚೌಟ್ರಿದು ಒಂದು ಪ್ರಾಬ್ಲಮ್ ಐತೆ, ರೋಡ್ಗಳದ್ದು ಸ್ವಲ್ಪ ರಿಪೇರ್, ಗುಂಡಿಗಳು ಅಲ್ಲಲ್ಲಿ ಗುಂಡಿ ರೋಡ್ಗಳು ಅದೆಲ್ಲ ಸ್ವಲ್ಪ ಟ್ರಬಲ್. ಇಲ್ಲಿ ಟ್ರಾಫಿಕ್ ಮಾತ್ರ ನಿಂತಿರುತ್ತೆ, ಬಸ್ಗಳು ಓಡಾಡೋಕೆ ತುಂಬ ತೊಂದರೆ ಆಗುತ್ತೆ, ಗಾಡಿಗಳು ಓಡಾಡೋಕೆ ತೊಂದರೆ ಆಗುತ್ತೆ. ಬಟ್ ಈ ಕಡೆ ಎರಡು ಕಡೆ ನಿಲ್ಲಿಸ್ಬಿಡ್ತಾರೆ, ಯಾವ ಕಡೆನೋ ಒಂದು ಕಡೆ ನೋ ಪಾರ್ಕಿಂಗ್ ಹಾಕಿದ್ರೆ ಜನ ಸ್ವಲ್ಪ ನೋಡ್ಕೊಂಡು ನಿಲ್ಲಿಸ್ಕೊಳ್ತಾರೆ. ಇದು ವ್ಯವಸ್ಥೆ ಇಲ್ಲ ಇಲ್ಲಿ. ಏನೂ ಇಲ್ಲ, ಎಲ್ಲ ಚೆನ್ನಾಗೈತೆ, ಆರೋಗ್ಯವಾಗೈತೆ, ಏನೂ ತೊಂದರೆ ಇಲ್ಲ. ಇಲ್ಲಿ ರೋಡಿಂದ ಸಮಸ್ಯೆ ಇದೆ ಮೇಡಮ್. ರೋಡ್ಗಳು ನೋಡಿ ಯಾವ ಥರ ಇದೆ, ಈ ಥರ ಇದ್ರೆ ಹೆಂಗೆ? ಸಮಸ್ಯೆ ಅಂಥದ್ದೇನಿಲ್ಲ, ಕ್ಲೀನಿಂಗು ಆಳು ಮುಳು ಇದು ಮಾಮೂಲಿ. ರೋಡ್ ಗಲೀಜು, ಆಮೇಲೆ ಪಾರ್ಕಿಂಗ್ಗಳು ಎಲ್ಲನಲ್ಲಿ ಮಾಡ್ತಾರೆ, ಅದನ್ನ ಕೇಳೋರು ಯಾರೂ ಇಲ್ಲ. ಇದೆಲ್ಲ ಸಮಸ್ಯೆ, ಅದನ್ನ ಮೇಲ್ಪಟ್ಟ ಅಧಿಕಾರಿಗಳು ಅದನ್ನ ಬಗ್ಗೆ ಗಮನ ತಗೊಂಡು ಮಾಡಬೇಕು. ಈ ಸುಬ್ರಹ್ಮಣ್ಯ ನಗರ ವಾರ್ಡಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ. ಗ್ಯಾಸ್ ಅಲ್ಲಿ 1 ಕಿಲೋಮೀಟ್ರ್ ಮೇಲೆ ಹೋಗಿದೆ ಸರ್ ಕ್ಯೂಬ್ಗೆ. ಇಲ್ಲಿ 80-90 ರೂಪಾಯಿ, ಬೇರೆ ಕಡೆ 120-150 ಎಲ್ಲ ಇದೆ. ಅದೇ ಪ್ರಾಬ್ಲಮ್. ಇಲ್ಲಿ ಗ್ಯಾಸ್ ಹಾಕಿರೋ ಬಾಡಿಗೆನ ಕೈ ಬಾಡಿಗೆ ಇಲ್ಲ, ಒಬ್ಬರು ಅದೇ ಡಿಮಾಂಡ್ ಇರೋದು. ನಮಗೆ ಇಲ್ಲಿ ಗ್ಯಾಸ್ಗೆ ತುಂಬ ಸಮಸ್ಯೆ ಇದೆ ಅಮ್ಮ, ಗ್ಯಾಸ್ ಸಿಗ್ತಾ ಇಲ್ಲ. ಫಸ್ಟ್ ಬ್ಲಾಕಿಂದ ಮಲೇಶಮ್ 70 ಕ್ಲಾಸ್ವರೆಗೂ ರೋಡ್ ಅಲ್ಲಿ ಗ್ಯಾಸು ಫುಲ್ ಇದಾಗಿದೆ, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಫಸ್ಟ್ ಬ್ಲಾಕಲ್ಲಿ ಮಾತ್ರ ಗ್ಯಾಸ್ ಸಿಗ್ತಿದೆ, ಬೇರೆ ಕಡೆ ಎಲ್ಲೂ ಸಿಗ್ತಿಲ್ಲ ಗ್ಯಾಸು. ಪಬ್ಲಿಕ್ ನೆಕ್ಸ್ಟ್ ತಂಡ ಇಂದು ಮತ್ತೊಂದು ವಾರ್ಡ್ ಸಮೀಕ್ಷೆಗೆ ಕಾಲಿಟ್ಟಿದೆ. ಈ ಬಾರಿ ನಾವು ಭೇಟಿ ನೀಡಿರೋದು ಸುಬ್ರಹ್ಮಣ್ಯ ನಗರ ವಾರ್ಡ್. ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರು ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು, ಅವರಿಗೆ ಅಗತ್ಯವಾದ ಮೂಲಸೌಕರ್ಯಗಳು ಸಮರ್ಪಕವಾಗಿ ಸಿಗುತ್ತವೆಯೇ, ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ನೇರವಾಗಿ ಸಾರ್ವಜನಿಕರಿಂದಲೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇವೆ. ರಸ್ತೆಗಳ ದುಸ್ಥಿತಿ, ಕುಡಿಯುವ ನೀರಿನ ಕೊರತೆ, ಒಳಚರಂಡಿ ವ್ಯವಸ್ಥೆಯ ಸಮಸ್ಯೆಗಳು, ಕಸದ ಸರಿಯಾದ ವಿಲೇವಾರಿ ಆಗುತ್ತಿದೆ, ಬೀದಿ ದೀಪಗಳ ಸ್ಥಿತಿ ಹೇಗಿದೆ, ಇಂತಹ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಸ್ಥಳೀಯರ ಅಭಿಪ್ರಾಯವನ್ನ ಕೇಳುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ತಮ್ಮ ವಾರ್ಡ್ ಬಗ್ಗೆ ಜನರು ಏನ್ ಹೇಳುತ್ತಾರೆ, ಆಡಳಿತದಿಂದ ಅವರಿಗೆ ಇರುವ ನಿರೀಕ್ಷೆಗಳು ಯಾವುವು, ವರ್ಷಗಳಿಂದ ಬಗೆಹರಿಯದೆ ಉಳಿದಿರುವ ಸಮಸ್ಯೆಗಳು ಯಾವುವು ಎಂಬುದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಸುಬ್ರಹ್ಮಣ್ಯ ನಗರ ವಾರ್ಡ್ನ ನಿಜವಾದ ಸ್ಥಿತಿಯನ್ನ ಜನರ ಧ್ವನಿಯ ಮೂಲಕ ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆ. BBMP ಎಲೆಕ್ಷನ್ ಆಗ್ಬೇಕಾ ಅನ್ನುವಂಥದ್ದು. ಆಗ್ಬೇಕು ಮೇಡಮ್, ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಹೇಳೋರು ಕೇಳೋರು ಯಾರು ಇರಲ್ವಲ್ಲ. ರೋಡಲ್ಲಿ ಕಸ ಬಿದ್ರು ಯಾರಿಗೆ ಹೇಳೋಣ ನಾವು? ಎಲ್ಲ ನೋಡಿ, ಅಲ್ಲಿ ಗುಡ್ಡೆ ನೋಡಿ ಹೆಂಗ್ ಬಿದ್ದಿದೆ, ಅದನ್ನ ಕೇಳೋರು ಯಾರು ಇರಲ್ಲ. ಎಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಅಂದ್ರೆ ಕೌನ್ಸಿಲರ್ ಇರ್ತಾರೆ, ಕೈ ಸಿಗ್ತಾರೆ, ನಾವು ಕೇಳ್ಬೋದಾಗ. ಕಾರ್ಪೊರೇಟರ್ ಬೇಕೇ ಬೇಕು. ಕಾರ್ಪೊರೇಟರ್ ಇಲ್ದ್ರೆ ಏನು ಕೆಲಸಗಳು ಆಗ್ತವೆ? ಯಾರನ್ನ ಕೇಳೋದು? ಹೋಗ್ಬಿಟ್ಟು ಕೆಲಸ ಮಾಡಿ ಅಂತ ಯಾರನ್ನ ಕೇಳಾಗತ್ತೆ? ಇಲ್ಲ 5 ವರ್ಷ 10 ವರ್ಷಕ್ಕೆ ಬಂದೆ BBMP ಎಲೆಕ್ಷನ್ ನಡೆದು. ದಯವಿಟ್ಟು 11 ಎಲೆಕ್ಷನ್ ಮಾಡಬೇಕು. ಯಾವಾಗ ಮಾಡೋದು? ಪೋಸ್ಟ್ ಮ್ಯಾನ್ ಆಗ್ತಾನೇ ಇದೆ, ಯಾವಾಗ ಮಾಡ್ತಾರೆ? ನಾವೆಲ್ಲದಕ್ಕೂ ಅಧಿಕಾರಿಗಳನ್ನೇ ಹೇಳೋದಕ್ಕಾಗಲ್ಲ. ಅಧಿಕಾರಿಗಳು ಕೆಲವು ವೇಳೆ ಸಿಗ್ತಾರೆ, ಕೆಲವು ಸಮಯ ಸಿಗೋದಿಲ್ಲ. ಅದೇ ಒಬ್ಬರು ನಗರಸಭಾ ಸದಸ್ಯರು ಇಲ್ಲ ನಮ್ಮ BBMP ಇವಾಗ GBA ಆಗಿದೆ, GBA ಸದಸ್ಯರು ಯಾರಾದರೂ ಆದರೆ ಸ್ಥಳೀಯವಾಗಿ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕಾಲ್ ಮಾಡ್ಬೋದು. ಬನ್ನಿ ಅಂದಾಗ ಅವರ ಅಧಿಕಾರಿಗಳು ಅವ್ರ ಹತ್ರ ಟಚ್ ಚೆನ್ನಾಗಿರ್ತಾರೆ, ಮತ್ತು ಅವರ ಅಧಿಕಾರಿಗಳು ಹೇಳೋದು ಸರಿಯಾಗಿರುತ್ತೆ. ಆದಷ್ಟು ಬೇಗ ಈ GBA ಎಲೆಕ್ಷನ್ ನಡಿಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರು, ಇದು ಸುಬ್ರಹ್ಮಣ್ಯ ವಾರ್ಡ್ನಲ್ಲಿ ಯಾವುದೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಜನರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.